ನಿಂತರ 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 ತರ 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 ಒಂತರ ಇಲ್ಲಿ ಯಾರು ಇಲ್ಲ ಕಂಡ್ಲ ನಂತರ ಅಲೋ ಎಕ್ಸ್ಕ್ಯೂಸ್ ಮೀ ನಿಮ್ಮಾಸ್ ಹಾಸ್ಪಿಟ್ಲಲ್ಲೇ ನಾನು ಹುಚ್ಚ ವಾಸಿ ಮಾಡೋಕ್ಕಾಗ್ದಲೇ ಡಾಕ್ಟರ್ಗೆ ಹುಚ್ಚಿಡಿದ್ಮೇಲೆ ನಾನು ಇಲ್ಲಿಗೆ ಬಂದಿರೋದು ಗೊತ್ತಾಯ್ತಾ ನಂತವ್ ಜಾಸ್ತಿ ಮಾತಾಡಬೇಡ ಮ್ಯಾಟ್ರ್ ಮಿಸ್ಬಿಡ್ತೀನಿ ನಮಸ್ಕಾರ ಚೆನ್ನಾಗಿದ್ದೀರಾ ರಾಜಕೀಯದ ಸುದ್ದಿಗೆ ಒಂದಷ್ಟು ಕಾಮಿಡಿ ಡಿಚ್ಚಿಯನ್ನ ಕೊಡೋ ಕಾರ್ಯಕ್ರಮ ಗಿಲಿಗಿಲಿ ಪಾಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ ಹೇಳ್ತಾನೇ ಇದ್ರೆ ನಿಮಗೆ ಸುಸ್ತಾಗತ್ತಾ ನೋಡ್ಲಾ ಈಗಿನ ಜನ ಉಪದೇಶ ಕೊಡೋದು ಅಷ್ಟೇಯ ಇದು ಜಾಸ್ತಿ ಫೋನ್ ಯೂಸ್ ಮಾಡಬಾರ್ದು ಫೋನ್ನಾಗ ಜಾಸ್ತಿ ಇರಬಾರ್ದು ಕಣ್ಣು ನೋಯ್ತವೆ ತಲೆ ನೋಯ್ತವೆ ಅಂತ ನೋಡಿದ್ರೆ ಅವೇ 3 ಫೋನಲ್ಲಿ ಬಿದ್ದಿರ್ತವೆಯೋ ಅಂತ ಜನ ಸುಮ್ಮನಿರು ನಮ್ಮನೆ ಏನೋ ಹಂಗೆ ಪಾಪ ಈಗ ರಾಜಕೀಯದಲ್ಲಿ ಅವು ಇವು ಏನೇನೋ ಗಲಾಟೆ ಆಗ್ಬಿಟ್ಟು ಅದು ಸಾನೆ ಬಿಜಿ ಫೋನಲ್ಲೇ ಹೊತ್ತು ಮಾತಾಡೋ ಹೊತ್ತಿಗೆ 100 ಸರಿ ಆಥು ಆಥು ಅಂತ 100 ಸರಿ ತುಬುಕ್ ಅಂತ ಉಗ್ದಿರ್ತದೆ ಬೇಕಾದ್ರೆ ನೀವೇ ಲೆಕ್ಕ ಕಳೆ ಕಾರ್ಯಕ್ರಮ ಮುಗಿಯೋದಕ್ಕೆ ಅದು ಹೆಸರಿ ತೂತು ಅಂದಿರ್ತಾರೆ ಅಂತ ಜಾಸ್ತಿ ತೂತು ಅಂತ ಯಾರು ಹೇಳ್ತಾರೋ ಅವ್ರಿಗೆಲ್ಲ ಬಹುಮಾನ ಅಲ್ವಾ ಕರಿಲ್ಲ ಅವ್ರೇ ನಮ್ಮ ಚಾಮರಾಜಪೇಟೆಯ ಸಮೀರ ನಿನ್ ಜನ್ಮಕ್ಕೆ ದೇವರಲ್ಲ ಮಾತಾಡ ನಿಂಗೆ ನಾನು ಹೇಳ್ತಾ ಇದ್ದೀನಿ ಕೇಳು ಮುನ್ಸ್ವಾಮಿ ನೆನ್ನೆ ಫಂಕ್ಷನ್ ಆಯ್ತು ನಿಜ ಪೆಂಡಲ್ ಅವ್ರು ದುಡ್ಡು ಕೊಟ್ಟ ಚೇರ್ ಅವ್ರಿಗೆ ದುಡ್ಡು ಕೊಟ್ಟ ಮತ್ತೆ ಅಲ್ಲಿ ಬಂದಿದ್ರಲ್ಲ ಪಾಪ ಕೆಲಸ ಮಾಡೋ ಹುಡುಗರು ಅವ್ರಿಗೆ ಎಕ್ಸ್ಟ್ರಾ ಟಿಪ್ಸ್ ಕೊಟ್ಟ ಎಷ್ಟು 2 ಅಂಡೆ ಚಿಕನ್ ಬಿರಿಯಾನಿ ಉಳಿದಿತ್ತ ತಗೊಂಡು ಒಳ್ಳೆ ಯಾರ್ಯಾರು ಪಾಪ ಬಡವ್ರು ಕೊಡ್ಬೇಕಿತ್ತು ಬಡವ್ರು ಕೊಡ್ರಿ ಅವ್ರು ತಿಂದರೆ ಹೊಟ್ಟೆ ತುಂಬ ತಿಂದು ಹರಿಸ್ಬೇಕು ಅವರು ಕೊಡು ಕಳಿಸೋ ಬೇಗ ಇಲ್ಲಾಂದರೆ ಹಾಳಾಗುತ್ತೆ ಅನ್ನ ಆಹಾರ ವೇಸ್ಟ್ ಮಾಡಬಾರ್ದು ಮುನ್ಸ್ವಾಮಿ ಕೊಡು 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 ಆಮೇಲೆ ಬಂದಿದ್ರಲ್ಲ ಪೂಜೆಗೆ ಅವ್ರಿಗೆಲ್ಲ ಕೊಟ್ಟ ಅರ್ಚಕರಿಗೆಲ್ಲ ದುಡ್ಡು ಕೊಟ್ಟ ಹಾಗಿರ್ಬೇಕು ನಂಗೆ ಕ್ಷೇತ್ರ ಅಂದರೆ ದಾನ ಧರ್ಮ ಎಲ್ಲ ನಡಿಬೇಕ್ರಿ ಆಯಿತು ಎಲ್ಲ ಫೋನ್ ಕಟ್ ಮಾಡ್ದ ನಿನ್ನ ಜನ್ಮಕ್ಕೆ ಅಲ್ಲಣ್ಣ ನಮಸ್ಕಾರ ಕಾರ್ಯಕ್ರಮಕ್ಕೆ ಸುಸ್ವಾಗತ ಅದೆಲ್ಲಣ್ಣ 2 ಅಂಡೆ ಬಿರಿಯಾನಿ ಉಳಿತು ಅಂದೆ ನನ್ನನ್ನು ನೋಡಿದ್ರೆ 1 ಅಂಡೆನಾರ ಕೊಡ್ಬೇಕು ಅನ್ಸಲ್ವಾ 1 ಅಂಡೆ ಯಾಕೆ 2 ಅಂಡೆ ನೀನೇ ತಿನ್ನು ನಾನು ಹೇಳೋದೇನಪ್ಪ ಅಂದರೆ ಊಟ ಮಾಡೋರವ್ರು ಇದ್ರೆ ನನಗೆ ಭಾಳ ಖುಷಿ 2 ಅಂಡೆ ನೀನೇ ತಿನ್ಬೇಕಾಯ್ತು ನೆನ್ನೆ ಬರಬಾರ್ದ ಇವತ್ತು ಕೇಳ್ತಾ ಇದೆಯಲ್ಲ ನಿನ್ನ ಜನ್ಮಕ್ಕೆ ಹೋಗು ಅಲ್ಲಣ್ಣ ನಿಮ್ಮ ಕೈ ಪಕ್ಷದಲ್ಲಿ ಏನೇನೋ ನಡೀತಾ ಅದಂತೆ ಏನು ನಡೀತೈತೆ ಅದೇ ಏನೇನೋ ದೊಡ್ಡ ಕ್ರಾಂತಿ ಎಲ್ಲ ಮಾಡ್ತಾವ್ರಂತೆ ಅಯ್ಯೋ ಯಾವುದು ನಡೆಯಲ್ಲ ನವೆಂಬರ್ಗೆ ಕ್ರಾಂತಿ ಇದು ಸುಮ್ಮನೆ ಆ ಪಕ್ಷದವರು ತಲೆ ಪಕ್ಷದವರೆಲ್ಲ ಮಾಡಿರ್ತಕ್ಕಂಥ ವಾಂತಿ ಅದ್ರ ಬಗ್ಗೆ ಬೇಡ ಭ್ರಾಂತಿ ಶಾಂತಿ ಶಾಂತಿ ಓಂ ಶಾಂತಿ ಶಾಂತಿ ಅಲ್ಲ ಶಾರದಕನ ನೀನು ಹೌದಾ ಯಾವ್ದಾದ್ರೂ ಇರ್ಲಿ ಆದ್ರೆ ಶಾಂತಿಯಾಗಿರ್ಬೇಕು ಹೆಣ್ಮಕ್ಳು ಶಾಂತಿಯಾಗಿದ್ರೆ ಮನೆ ಶಾಂತಿಯಾಗಿರುತ್ತೆ ಹೌದೌದೌದು ಮನೆ ಶಾಂತಿಯಾಗಿದ್ರೆ ಊರು ಶಾಂತಿಯಾಗಿರುತ್ತೆ ಊರು ಅಂದ್ರೆ ರಾಜ್ಯ ಶಾಂತಿ ಇರುತ್ತೆ ರೀ ಇಡೀ ರಾಜ್ಯ ಚೆನ್ನಾಗಿದೆ ದೇಶ ಚೆನ್ನಾಗಿರುತ್ತೆ ದೇಶ ಕಟ್ಟಿದ್ಯಾರು ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸರಿ ದೇಶ ಕಟ್ಟಿರೋದು ನಾನು ಗಾರೆ ಕೆಲ್ಸದವ್ರು ಕಟ್ಟಿದ್ದು ಅನ್ಕಂಡೆ ನಿನ್ ಜನ್ಮಕ್ಕೆ ದೇಶ ಎಲ್ಲ ಗಾರೆ ಕೆಲ್ಸದವ್ರು ಕಟ್ಟಕ್ಕೆ ಗಾರೆ ಕೆಲಸ ಬಿಲ್ಡಿಂಗು ಜಲಾಶಯ ಅಣೆಕಟ್ಟು ಪೈಪ್ ಲೈನು ಎಲ್ಲ ಗಾರೆ ಕೆಲಸರು ಸರ್ ಗಾರೆ ಕೆಲಸದವ್ರಿಗೆ ಏನೋ ಕ್ರಾಂತಿ ಇಲ್ಲ ಅನ್ಬಿಟ್ಟು ಗಾರೆ ಕೆಲ್ಸದವ್ರನ್ನೆಲ್ಲ ಹೇಳದ್ಬಿಟ್ಟೆ ನೀನು ಪರವಾಗಿಲ್ಲ ಬಿಡು ಮೊನ್ನೆ ಏನೋ ಸೀಕ್ರೆಟ್ ಆಗಿ ಏನೇನೋ ಏರ್ಪಾಟ್ ಮಾಡಿದ್ರಂತೆ ಏನ್ ಏರ್ಪಾಟ್ ಮಾಡಿದ್ದೆ ಅದೇ ಊಟ ಗೀಟೆಲ್ಲ ಜೋರಾಗಿತ್ತಂತೆ ಹೌದ್ರಿ ಹೌದಣ ಕೂಟ ಇತ್ತಂತೆ ಏನು ಸಮಾಚಾರ ಏನ್ ಸಮಸ್ಯೆ ಇಲ್ಲ ನೀ ಸಮಾಚಾರ ಅಂದೇವ ಸಮಸ್ಯೆ ಅಂದೆ ಒಂದು ಗೊತ್ತಾಗ್ತಲ್ಲ ಸಮೋಸ ಅಲ್ಲ ಬರೀ ತಿನ್ನುದೇ ಯೋಚನೆ ನಾನು ಏನ್ ಸಮಾಚಾರ ಅಂದದ್ದು ಅದೇ ರೀ ಸಮಾಚಾರ ಏನಪ್ಪ ಅಂದ್ರೆ ಎಲ್ಲರಿಗೂ ಔತಣ ಕೂಟ ಫುಲ್ಲು ಚಿಕನ್ ಲಾಲಿಪಾಪ್ ಚಿಕನ್ ಜ್ಯೂಸ್ ಚಿಕನ್ ಬಿರಿಯಾನಿ ನಾಟಿ ಕೋಳಿ ಸಾಂಬಾರ್ ಚಾಪ್ಸ್ ಮಟನ್ ಚಾಪ್ಸ್ ಗುರ್ದಾ ಫ್ರೈ ಚಾಪ್ಸ್ ಛಾಕ್ಣ ಆಮೇಲೆ ಮಿಲ್ಕ್ ಶೇಕ್ ಎಲ್ಲ ಕುಡ್ಕೊಂಡು ಒಂದು ಬೀಡ ಅಚ್ಚಾ ಬೀಡ ಹಾಕೊಂಡು ಹಂಗೆ ಅಂತ ಹುಡ್ದು ಖಂಜಾಜೆ ಶಬದಾರ್ ಚೆನ್ನಾಗಿತ್ತು ಊಟ ಅಂತ ಹೋಗಿದ್ದಾರೆ ಇಷ್ಟೇ ಇದಕ್ಕೆ ರಾಜಕೀಯ ಬೆರೆಸ್ತೀರಾ ಔತಣ ಕೂಟ ಕೊಟ್ರಂತೆ ಮತ್ತೊಂದು ಕೊಟ್ರಂತೆ ಏನಿಲ್ಲ ಅನ್ನದಾನ ಪರಬ್ರಹ್ಮ ಅದೇನು ಹೇಳ್ತಾರಲ್ಲ ಹಂಗೆ ಶ್ರೇಷ್ಠವಾದ ದಾನ ಅನ್ನದಾನ ಶ್ರೇಷ್ಠವಾದ ದಾನ ನೇತ್ರದಾನ ನೀವು ಮಾಡ್ಕೊಳ್ಳಿ ಸಮಾಧಾನ ಇದು ದಾನದಲ್ಲಿ ಶ್ರೇಷ್ಠ ದಾನ ಸಮಾಧಾನ ಮಾಡ್ಕೊತಾ ಇದ್ದೀನಿ ಸಮಾಧಾನ ನೀನು ಒಳ್ಳೆ ಊಟ ಎಲ್ಲ ಇಕ್ಕಿಸ್ದೆ ಎಲ್ಲರೂ ಬಂದ್ರು ತಿಂದ್ರು ಆ ಬೀಡನು ಹಾಕಬಿಟ್ಟು ಜನ್ಮಕ್ಕೆ ನೋಡಿದ್ರ ನಾನು 2 ಸತಿ ಉದ್ದದಕ್ಕೆ ಹಿಂಗೆ ಅಂದ್ಬಿಟ್ರೆ ನೀವು 6 ಸತಿ ಉಗಿತೀರ ನನ್ನ ಮಕ್ಕಕ್ಕೆ ಅದೆಲ್ಲ ಇರಲಿ ಉಂಡದ್ದು ಕಳೆದದ್ದು ಎಲ್ಲ ಲೆಕ್ಕ ಇಲ್ಲ ಬುಟ್ಟಕ್ಕೆ ಏನ ನಿಮ್ಮ ಸಂಪುಟದಲ್ಲಿ ಭಾರಿ ಬದಲಾವಣೆ ಆಯ್ತದಂತೆ ಅಲ್ಲ ನಿಮ್ಮ ಸ್ಥಾನಕ್ಕೆ ಬೇರೆಯವ್ರು ಯಾರಾದರೂ ಬಂದುಬಿಟ್ರೆ ಶಾಸಕರಾಗಿ ನೀವು ಆಗ್ಲಿಕ್ಕೆ ಕಂಗ್ರ್ಯಾಚುಲೇಷನ್ ಬಿಡೋದಾರ ಅಂದಾರ ನಿನ್ನ ಜನ್ಮಕ್ಕೆ ನನ್ನ ಕೆಲಸ ನೋಡಿದಾರ್ರಿ ನಮ್ಮ ಹೌದಾ ಹುಲಿಯ
ಟಗರು ರಾಮಯ್ಯವ್ರು ನನ್ನ ಕೆಲಸ ನೋಡಿದ್ದಾರೆ. ಸಂಪುಟ ಸರ್ಜರಿ, ಸಚಿವ ಸ್ಥಾನ ಹೋಗುತ್ತೆ, ಶಾಸಕ ಸ್ಥಾನ ಬರುತ್ತೆ, ಆಗಲೂ ಕಂಗ್ರ್ಯಾಚುಲೇಷನ್. ಅದು ನನಗೆ ಅಪ್ಲೈ ಆಗಲ್ಲ. ನಾನು ಯಾವಾಗಲೂ ಕಂಗ್ರ್ಯಾಚುಲೇಷನ್ ರೀ. ನಂದು ಸಚಿವ ಸ್ಥಾನದಿಂದ ಇನ್ನೊಂದು ಎಕ್ಸ್ಟ್ರಾ ಪೋಸ್ಟ್ ಬರುತ್ತೋ ಹೊರತು ನನಗೆ ಸಚಿವ ಸ್ಥಾನ ಹೋಗಲ್ಲ. ಎಷ್ಟು ಪೋಸ್ಟ್ ಇದೆ ಅಂದ್ಕೊಂಡೆ ನನಗೆ? ವಸತಿ, ವಫ್, ಅಲ್ಪಸಂಖ್ಯಾತ ಇಲಾಖೆ ಎಲ್ಲ ಬಂದಿದೆ ರೀ. 3 ಪೋಸ್ಟ್ ಅಲ್ಲಿದ್ದೀನಿ ಈಗಲೂ. ಅದರಿಂದ ಡಬಲ್ ಕಂಗ್ರ್ಯಾಚುಲೇಷನ್. ಅಯ್ಯೋ ಅದೆಲ್ಲ ಹಂಗಿರ್ಲಿ ಸ್ವಾಮಿ, ನಿಮ್ದು ಗ್ಯಾರಂಟಿ 5 ವರ್ಷ ನಮ್ಮದು ಕೈ ಪಕ್ಷದ 5 ವರ್ಷ ಗ್ಯಾರಂಟಿ ಕೈಯಲ್ಲೇ ತೋರಿಸ್ತಾ ಇದೆ. 5 ವರ್ಷ ಕಂಪ್ಲೀಟ್ ಆಗಿರುತ್ತೆ. ಅದ್ರ ಬಗ್ಗೆ ನೀವು ಪ್ರಶ್ನೆ ಮಾಡಬೇಡ. ಆಮೇಲೆ ಹೌದವ್ರಿ, ಟಗರು ರಾಮಯ್ಯನವ್ರು ಹೇಳಿದ್ದಾರೆ ನನಗೆ, ನನ್ನ ಇಲಾಖೆಯಲ್ಲಿ ನನಗೆ ಸಂಬಂಧಪಟ್ಟಾಗೆ ನನ್ನ ಖಾತೆಯಲ್ಲಿ ಇನ್ಸ್ಪೆಕ್ಟರ್ಗಳು ಪೊಲೀಸ್ನವರು ಬಂದರೆ ಅವ್ರಿಗೆ ಸ್ಪೆಷಲ್ ಟ್ರೈನ್ಗೆ ಸ್ಪೆಷಲ್ ಕೋಟಾ ಅನುದಾನ ಕೊಡ್ತಾ ಇದ್ದಾರೆ. ನಮ್ಮವ್ರಿಗೆ ರೀ, ಅವ್ರಿಗೆ ಕೊಡ್ತಾ ಇದ್ದಾರೆ ಚೆನ್ನಾಗಿ ಮುಂದೆ ಬರಲಿ ಅಂತ. ಯಾವಾಗಲೂ ಅಷ್ಟೇ ತುಳಿತುಕೊಳ್ಳದವರು ಮುಂದೆ ಬರಬೇಕು, ಅದನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಹೋಗಿ ನಾನು ಹೇಳಬೇಕು. ಮತ್ತು ನಿನ್ಗೇನಾದರೂ ಫ್ರೀ ಇದ್ದರೆ ನನ್ನ ಮುನ್ಸ್ವಾಮಿಗೆ ಹೇಳ್ತೀನಿ, ಅಂಡೆ ಇದೆಯಲ್ಲ, ಒಂದು ಅಂಡೆ ತೊಗೊಂಡು ಹೋಗ್ಬಿಡಿ ನೀನು. ಅಂಡೆ ತಿನ್ನೋಂಗಿದ್ರೆ ಅದು ಯಾವುದೋ ಕೂತ್ಕೊಂಡು ಯಾವುದೋ ಹೋಟೆಲ್ನಲ್ಲಿ ತಿಂತಾ ಇದ್ದಿಲ್ಲ, ಚೆನ್ನಾಗಿದೆ ಅಂತ ನೋಡಿದ್ದೆ ನಾನು. ಅದು ಕಣ್ಕಂಡಲ್ಲಿ ಹೋಗಿ ತಿಂತೀಯ ನೀನು? ದೇವರಾಜ್ ಮಾತಾಡ ನಿಂಗೆ ನಿನ್ನ ಜನ್ಮಕ್ಕೆ. ಯಾವತ್ತೂ ಬರೀ ಮೂಳೆ ಕಡಿಯೋಕ್ಕೆ ಹೋಗ್ತೀಯಾ? ಸ್ವಲ್ಪ ಸೊಪ್ಪು ಸಾಂಬಾರು ತಿನ್ನು, ಒಳ್ಳೇದಾಗಲಿ. ಬರ್ತೀನಿ. ಎಂಜಾಯ್ ಸಿಸ್ಟರ್. ಹಲ್ಲು ಬಾ ಜೋತ ಮಳೆ ಬಂದು ನಿಂತಂಗ ಆಗೋಯ್ತು. ಅಲ್ಲ ಏನ್ ಮಾತಾಡ್ತಾರೆ ಇಷ್ಟೊಂದು ಮಾತಾಡ್ಬೇಕಾದ್ರೆ 330 ಸತಿ ಉಗ್ದು ನಾನು ಸೀರೆಲ್ಲ ನೆಂದಾಯ್ತು. ಇವ್ರು ಕೊಟ್ಟಿರೋ 2000 ನನ್ನ ತಕ್ಕೋಗಿ ನಾನು ಸೀರೆ ಡ್ರೈ ಕ್ಲೀನ್ ಕೊಟ್ಬಿಟ್ಟು ನಾನು ಟ್ಯಾನಿಟೈಸರ್ ಅಲ್ಲಿ ಸ್ನಾನ ಮಾಡ್ಬೇಕು ಈಗ. ಅಯ್ಯೋ ಇವ್ರು ಹೇಳಿದ್ದು ಯಾಕೋ ನಂಗೆ ಸಮಾಧಾನ ಆಗ್ಲಿಲ್ಲ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಆಗಿ ತಿಳ್ಕೊಬೇಕು. ಯಾಕೆ ಹೇಳಿ, ಕೈ ಸರ್ಕಾರದಲ್ಲಿ ಇನ್ನೂ ಏನೇನೋ ಮಸ್ತತ್ಗಳು ನಡೀತಾವೆ. ಅದೆಲ್ಲ ತಿಳ್ಕೊಳ್ಳೋಣ ನಂಗೆ ಸಮಾಧಾನ ಇಲ್ಲ. ಎಲ್ಲ ನನಗೆ ಸಮಾಧಾನ ಆಗ್ಬೇಕು ಅಂತಂದ್ರೆ ಅದನ್ನ ಹೇಳೋಕತ್ತಲ್ಲ ಕರೆಕ್ಟ್ ಆಗಿರೋ ವ್ಯಕ್ತಿ ಅವರೇ ನಮ್ಮ ರಾಮಯ್ಯ ಸರ್. ಎಲ್ಲಿದ್ದಾರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಬಂದ್ರು. ಓ ಅದಲ್ಲಪ್ಪ, ಅದು ಗೋಸ್ಟು ಕಾಂತಾರ. ನಮ್ದು ಏ ರಂಗಪ್ಪ, ಓಯ್ ಚೆನ್ನಪ್ಪ, ಬಸವರಾಜು, ನಿಂಗರಾಜು, ಒಡೇರಿ ಕಪ್ಪಲ್ಕೆ ಅವನಿಗೆ. ನಮ್ದು ಇದಕ್ಕೆ ಸೀಮಿತ. ಪಾಪ ಚೆನ್ನಾಗಿ ಓಡ್ತಿದ್ದ ಸಿನಿಮಾ. ನಾವು 200 ರೂಪಾಯಿ ಅಂತ ಮಾಡಿದ್ವಿ. ಹೌದಾ? ಹಾಗಾದ್ರೆ ಸರ್ಕಾರಕ್ಕೆ ಒಳ್ಳೆ ಟ್ಯಾಕ್ಸ್ ಬರ್ತದೆ ಬಿಡಮ್ಮ. ನಾವು 200 ರೂಪಾಯಿ ಮಾಡಿದ್ವು. ಅವ್ರು ಕೋರ್ಟ್ ಹೋಗಿ ಅವ್ರು ಇಷ್ಟ ಬಂದು ಬೆಲೆ ಮಾಡ್ಕೊಂಡಾರೆ. ನಾವೇನು ಮಾಡ್ಕೊಳಕ ಅಂದ್ರೆ ಇನ್ನು ಜಾರಿಗೆ ಬಂದಿಲ್ವಲ್ಲ ಪಾಪ, ಅಲ್ಲಿ ಗಂಟ ಏನೋ ದುಡ್ಡು ಕಟ್ಟೆ ಆಫೀಸಲ್ಲಿ ಬಂದಿಲ್ವಲ್ಲ ಇನ್ನುವೆ. ಮೊನ್ನೆ ಅವನ ಹೇಳ್ತಿದ್ದ 1,000 ರೂಪಾಯಿ ಕೊಟ್ಬಿಟ್ಟು ನಾವು ಸಿನಿಮಾ ನೋಡಲ್ಲ, OTTಗೆ ಒಂದು 2 ವಾರ ಕಾದ್ರೆ ಬರ್ತದಲ್ಲೇ ನೋಡ್ಕೊತೀನಿ ಅಂತ. ನೋಡಿದ್ರ ಅವ್ರನ್ನ ಯಾರ ಕನ್ನಡ ಅಭಿಮಾನಿಗಳು ಅಂದಾರ ರಾಮಯ್ಯ. ಒಡೇರಿ ಕಪಾಲ್ಕೆ ಅಲ್ಲಮ್ಮ, 1,000 ರೂಪಾಯಿ, 1,500 ರೂಪಾಯಿ, 2,000 ರೂಪಾಯಿ ಸಾಮಾನ್ಯ ವರ್ಗದವ್ರು ಎಲ್ಲಿ ತತ್ತಾರೆ? ಸಾಮಾನ್ಯದವ್ರಿಗೂ ನಮ್ದು ಬಡವ್ರ ಸರ್ಕಾರ, ಸುಮ್ಮನಿರು. ಆಮೇಲೆ ಏನ್ ಸಮಾಚಾರ? ಬರೋದ್ ಬಂದಿದ್ದೀರಿ, ನನ್ನ ಹತ್ರ ಸಮಾಚಾರ ಕೇಳ್ತಾ ಇದೀರಲ್ಲ. ನಾನೇ ಸಮಾಚಾರ ಕೇಳ್ಕೋಬೇಕು ಅಂತ ನಿಮ್ಮನ್ನ ಕರ್ಸಿರೋದು. ಏನು ನೆನ್ನೆ ಏನೋ ಬಾರಿ ಜೋರಾಗಿ ನಡೀತಿತ್ತಲ್ಲ ನಿಮ್ ಸಮಾಚಾರ? ಅದೇನಿಲ್ಲ ಕಣಮ್ಮ. ಅಂದ್ರೆ ಈಗ ಅಕ್ಟೋಬರ್, ನವೆಂಬರ್ ತಿಂಗಳಲ್ಲಿ ಕ್ರಾಂತಿ. ಅದೇ ಕ್ರಾಂತಿ ನಿಮಗೈತೆ, ಕುರ್ಚಿ ವಾಟ್ ಹೋಯ್ತದನ ಚಿಂತಿ. ನಾನು ಹೇಳಿದ್ ಸರಿ ಐತಿ? ಒಡೇರಿ ಕಪಾಲ್ಕೆ ಅಲ್ಲಮ್ಮ, ನಾವ್ ಹೇಳೋದು ನವೆಂಬರ್ಗೆ ಕ್ರಾಂತಿ ಅಲ್ಲ. ಅಲ್ಲಿ ನಡೀತಕ್ಕಂಥದ್ದು ಒಂದಷ್ಟು ಅದು ಇದು ರೀತಿ ರಿವಾಜು. ಅಂದ್ರೆ ನಾವು ಹೈಕಮಾಂಡ್ ಇತ್ತಲ್ಲ ನೋಡಪ್ಪ, 2.5 ವರ್ಷ ಕಳೆದಿದೆ, ಕೆಲವರು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಅಂತ. ಅದು ಆಂತರಿಕವಾಗಿ ಆಗಿರೋದು. ಇಟ್ಸ್ ನಾಟ್ ಓಪನಿಂಗ್ ಸ್ಟೇಟ್ಮೆಂಟ್. ಅದು ಸಂಪುಟ ರಚನೆ ಆಗಬಹುದು, ಆಗದೇ ಇರಬಹುದು. ಕೆಲವು ಸಚಿವರನ್ನ ತೆಗೆದಾಕ್ಬೋದು, ಇಲ್ಲೇ ಇರಬಹುದು. ಇಲ್ಲ ಈಗಿರೋರೇ ಮುಂದ್ಗಡೆ ನಡ್ಕೊಂಡು ಹೋಗ್ಬೋದು. ಓನ್ಲಿ ಫಾರ್ ಕ್ಯಾಬಿನೆಟ್, ಹಂಗೆ ನಾಟ್ ಫಾರ್ CM ಕುರ್ಚಿ. ಸಚಿವ ಸ್ಥಾನ ಬದಲಾಗುತ್ತೆ, ಅದು ಬದಲಾಗುತ್ತೆ, ಇದು ಬದಲಾಗುತ್ತೆ, ನಿಮ್ಮ ಕುರ್ಚಿನೂ ಬದಲಾಗುತ್ತೆ. ನನ್ನ ಕುರ್ಚಿ ಬದಲಾಗಲ್ಲ. ಹಂಗಂತ ಪಕ್ಕದ ಮನೆ ಸರೋಜಮ್ಮ ಮಾತಾಡ್ಕತಾ ಇದ್ಲು. ಸರೋಜಕ್ಕೋ, ಕಾಳಕ್ಕೋ, ಕೆಂಪಕ್ಕೋ ಅವ್ರು ಅನ್ಕೋತಾರೆ ಈ ಕ್ರಾಂತಿ ಆಗುತ್ತೆ ಅನ್ನೋದು ನಿಮ್ಗಳ ಭ್ರಾಂತಿ. ನಮ್ದೇನಿದ್ರು ಕಾರ್ಯಕ್ರಮ ಪೀಸ್, ಐ ಮೀನ್ಸ್ ಶಾಂತಿ. ಶಾಂತಿ ಕೇಳಿಸ್ಕೋ, ಶಾಂತಿ ಅಂತ ಅದು. ಆ ಶಾಂತಿ ಅಲ್ಲ, ಪೀಸ್. ಬ್ಲೌಸ್ ಪೀಸು. ಬ್ಲೌಸ್ ಪೀಸು ಅಲ್ಲ, ಚಿಕನ್ ಪೀಸು ಅಲ್ಲ. ಪೀಸ್ ಅಂದ್ರೆ ಶಾಂತಿ. ನಮ್ಮಲ್ಲೆಲ್ಲ ಶಾಂತಿಯುತವಾಗಿ ಇರೋದು. ಸತತವಾಗಿ 5 ವರ್ಷಗಳ ಕಾಲ CM ಕುರ್ಚಿಲಿ ಕೂತಿದ್ಯಾರು? ಯಾರು? ಹರ್ಷ ಅವ್ರು ಬಿಟ್ರೆ. ಹೌದು.
ಯಾರು ಹೇಳು? ಯಾರು? ನಾನು. ಮತ್ತೆ ಮುಂದಿನ 5 ವರ್ಷಗಳ ಕಾಲ CM ಕುರ್ಚಿಲೇ ಕೂತ್ಕೊಂಡು ಆಲ್ರೆಡಿ 3ನೇ ವರ್ಷಕ್ಕೆ ಬಂದಿರೋದು ಯಾರು ಹೇಳು? ಯಾರು? ನಾನು. ನಾನು. ನೀನಲ್ಲ, ನಾನು. ಅದಾದ್ಮೇಲೂ ಕೂಡ ಇನ್ನೂ 2.5 ವರ್ಷಗಳ ಕಾಲ CM ಆಗಿ ಕುರ್ಚಿಗೆ ನಟ್ಟು ಬೋಲ್ಟು ರಿವಿಟ್ಟು ತಗಡಪಟ್ಟಿ ಎಲ್ಲ ಬಡ್ದು ಗಟ್ಟಿ ಮಾಡ್ಕೊಂಡು ಕೂತ್ಕೊಂಡು ಅಷ್ಟವ್ರು ಯಾರು? ಯಾರು? ನಾನು. ನಾನು. ಏಯ್ ನೀವು ಆ ಮತ್ತೆ ಯಾರೋ ಬಾಂಡೆಯವರು ಅಂತ. ಏಯ್ ಬಂಡೆ ಗಿಂಡೆ ಅಂದ್ರೆ ಚೆಂಡೆ ಬಾರಿಸ್ದಂಗೆ ಬಾರಿಸ್ಬಿಡ್ತೀನಿ. ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡ್ತೀವಿ. ಸರ್ ಏನೋ ಹೇಳಿ ನೀವು ಒಂಥರ ಏನೋ ಅಸಮಾಧಾನ ಸರ್ ನಿಮ್ಮ ಇಷ್ಟದಲ್ಲಿ. ಯಾಕೆ ವೈ ಏನೋ ಗ್ಯಾರಂಟಿ ಅಂದ್ಬಿಟ್ಟು ನಿಮ್ ಗ್ಯಾರಂಟಿಗೆ ವಾರಂಟಿನ ಇಲ್ದಂಗೆ ಆಗ್ಬಿಟ್ಟದ್ ಕಣ್ ಸರ್. ಅದೇನ್ ಸರ್ ನಮ್ 2,000 ರೂಪಾಯಿನ 3 ತಿಂಗಳಿಗೆ ಒಂದ್ಸತಿ ಹಾಕ್ತೀರಾ? ಅದು ಹೋಗ್ಲಿ, ನಮ್ಮ ಯಜಮಾನ್ರು ನನ್ನ ಮೈದ್ನ ನಮ್ಮ ಭಾವ ಎಲ್ರು ಗೌರ್ಮೆಂಟ್ ಕೆಲಸದಲ್ಲಿರೋದು, ಅವ್ರಿಗೆ ಸರಿಯಾಗಿ ಸಂಬಳನೇ ಕೊಡ್ತಾ ಇಲ್ಲ. ಮೈದ್ನ ಬಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋದು, ಸಂಬಳ ಕೊಡ್ತಾ ಇಲ್ವಾ? ಇದೆಲ್ಲ ಊಹಾಪೋಹ. ಎಲ್ಲ ಡಿಪಾರ್ಟ್ಮೆಂಟ್ಲು ಸಂಬಳ ಕೊಡ್ತಾ ಇದ್ದೀವಿ, ಸಂಪೂರ್ಣವಾಗಿ ಎಲ್ಲರೂ ಆ ಬಸ್ ಡಿಪಾರ್ಟ್ಮೆಂಟ್ಲಿ ಸ್ವಲ್ಪ ಕೇಳ್ತಾವ್ರೆ. ಹೌದು, ಅದೇನೋ ಮುಷ್ಕರ ಮಾಡ್ತೀವಿ ಅಂತ, ಅದ್ರ ಬಗ್ಗೆ ನಾವು ಗಮನ ಹರಿಸಿದ್ವಿ. ಸ್ವಲ್ಪ ಎಕಾನಮಿ 3 ವರ್ಷಗಳ ಕಾಲ 5 ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ನಡೆಸ್ತಾ ಇರಬೇಕಾದ್ರೆ ಏನೋ ಒಂದು ಸಣ್ಣ ಪುಟ್ಟ ಲೋಪದೋಷಗಳು ಇರ್ತವೆ. ಅವ್ರ ಸ್ಯಾಲ್ರಿ ಆಗಿಲ್ಲ ಅಂತಾರೆ, 3 ದಿನದಲ್ಲಿ ಅವ್ರದ್ದು ಸ್ಯಾಲ್ರಿ ಆಗ್ಬೋದು. ಅವರು ಯಾವುದು ಮುಷ್ಕರ ನಡೆಸ್ತೀವಿ ಅನ್ನೋದು ಕ್ಯಾನ್ಸಲ್ ಆಗ್ಬೋದು. ನಮ್ಮ ಸರ್ಕಾರಕ್ಕೆ ಎಲ್ಲರಿಂದ ಶಾಬಾಷ್ಕಿರಿ, ಜೈಕಾರ ಎಲ್ಲವೂ ಕೂಡ ಇದೆ. ಸರಿ ಏನಿದ್ದದ್ ನಿಮ್ದು? ಅಯ್ಯೋ ಮೊನ್ನೆ ಅದ್ಯಾವುದೋ ಸಭೆ ಫಂಕ್ಷನ್ ಏನೋ ಮಾಡಿದ್ರಂತೆ ನೀವು ಗ್ರೇಟರ್ ಬೆಂಗಳೂರ್ದು. ಅಲಕತ್ ಸರ್ 4 ಜನನು ಇತ್ತಿಲ್ವಂತಲ್ಲ ಕಾರ್ಯಕ್ರಮದಲ್ಲಿ. ಸುಮ್ನಿರಿ ನೀವು, ನಾನು 7 ಗಂಟೆ ಮಧ್ಯೆ ಮಾತಾಡ್ಬೇಡಿ. ನೀವು ಮತ್ತೆ ಎಲ್ಲರೂ ಕುತ್ಕೊಳ್ಳಿ ಅಂತ ಇದ್ರಂತೆ. ಅಲ್ಲ ಸರ್ 75 ಜನ ಇದಿರಂತೆ ನಿಮ್ಮ ಇದರಲ್ಲಿ, ಅದೆಂತದೋ ಸಂಘದಲ್ಲಿ. ಅದರಲ್ಲಿ 35 ಜನ ಮಾತ್ರ ಬಂದಿದ್ದಾರೆ, 40 ಜನ ಬಂದೇ ಇರ್ಲಿಲ್ವಂತಲ್ಲ ಸರ್. ನಿನ್ಗೆ ಯಾರ ತಪ್ಪು ಮಾಹಿತಿ ಕೊಟ್ಟವ್ರೆ? ನಮ್ಮ ಗ್ರೇಟರ್ ಬೆಂಗಳೂರು ಬರೀ ಸುಳ್ಳು ಅದೆಲ್ಲವ. ಮೊದಲನೇ ಫಂಕ್ಷನ್ ಒಡೇರಿ ಕಪಾಲಕ್ಕೆ. ನೀನು ಆ ಪಕ್ಷದವಳ? ಮತ್ತೆ ಕೇಳಿಸ್ಕೆ ಇಲ್ಲಿ ಏನಪ್ಪ ಅಂತಂದ್ರೆ, ನಮ್ಮ ಗ್ರೇಟರ್ ಬೆಂಗಳೂರು ಸಭೆ ನಡೀತಿತ್ತಲ್ಲ, ನಾವು ಊಟದ ಟೈಮ್ಗೆ ಹೋಗ್ಬಿಟ್ಟಿದ್ವು. ಆ ಟೈಮಲ್ಲಿ ನಮ್ಮ ಭಾಷಣ ಇತ್ತು. ಪಾಪ ಅಲ್ಲೇನಾದ್ರು ಸ್ವಲ್ಪ ಜನ ಊಟ ಮಾಡ್ಕೊ ಬರಕ್ ಹೋಗಿದ್ರು. ಆದ್ರಿಂದ ಅವ್ರು ಊಟಕ್ಕೆ ಹೋಗಿದ್ರು. ಸರ್ ನೀವು ಒಂದೊಂದಕ್ಕೂ ಒಂದೊಂದು ಊಟದ ಕತೆ ಹೇಳ್ಕೊ ಕೂತ್ಕೊತಿರೋ. ಒಳ್ಳೆ ಟಿವಿ ಸೀರಿಯಲ್ ಹೇಳ್ದಂಗೆ ಯಾವ್ದು ಬೇಕಾಗಿಲ್ಲ ನಮಗೆ, ಗ್ಯಾರಂಟಿ ವಾರಂಟಿ ಬೇಕಾಗಿಲ್ಲ. ನಿಮ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಬೇಕಾಗಿಲ್ಲ. ರಸ್ತೆ ಅವಾಗ ಸರಿ ಮಾಡಿಸ್ತೀರಿ ಹೇಳಿ, ನಂಗೆ ನೋಡ ನೋವು ಬಂದ್ಬಿಟ್ಟದೆ. ಈ ಮುಂಗಾರಿ ಹಿಂಗಾರಿ ಮಳೆಗೆ ಕಪ್ಪೆ ಪಟಪಟ ಅಂತ ಒಟ್ಕುಟ್ತೀಯಲ್ಲ. ಬೆಂಗಳೂರಿನಲ್ಲಿ ರಸ್ತೆಗಳು, ಅಕ್ಕಪಕ್ಕ ಹಳ್ಳಿಗಳ ರಸ್ತೆಗಳು, ರಾಜ್ಯಾದ್ಯಂತ ರಸ್ತೆಗಳು ರೆಡಿ ಮಾಡೋದಕ್ಕೆ ನಾವು ಡೀಟೇಲ್ಸ್ ಆಗಿ ಪ್ಲ್ಯಾನ್ ಮಾಡಿದ್ದೀವಿ. ಅದನ್ನು ಈಗಲೇ ಹೇಳೋಕ್ಕಾಗಲ್ಲ, ಮುಂದಿನ ಸತಿ ಹೇಳ್ತೀನಿ. ನಿನ್ನ ಮಾತಿಂದ ಕಿವಿಗೆ ಅರ್ಧ ರಾಡ್ ಹೋಗ್ಬಿಟ್ಟದ ತಲೆಗೆ. ಇನ್ನು ಪೂರ್ತಿ ಬಂದರೆ ನಮಗೆ ತಲೆನೋವು ಜಾಸ್ತಿ ಐತೆ. ಶುಂಠಿ ಕಾಪಿ ಮಾಡಿದ್ದೀನಪ್ಪ, ಶುಂಠಿ ಕಾಪಿ ಕುಡ್ಕೊಬರ್ತೀನಿ. ನಮಸ್ಕಾರ. ಅಲ್ಲ ನಾನು ಶುಂಠಿ ಕಾಪಿ ಮಾಡ್ಕೊಡ್ತಾರ ಬರಬರ ನಂಗೆ ಓಟೆ ಬಿಟ್ರೆ ನಾನು ಅದು ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಹೇಳ್ತೀನಿ. ನೋಡಿಲ್ಲ ಗ್ಯಾರಂಟಿ ಇಲ್ಲ ವಾರಂಟಿ ಇಲ್ಲ ಏನಂತ ಹೇಳ್ತಾರೆ, ಹಂಗೆ ಲಬಲಬ ತೋರ್ಕೊಯ್ತಾರೆ. ಹೋಲಿ ಬಿಡ್ತಾಗೆ. ನಾನು ಹೇಳಿದ್ರೆ ನಿಮ್ಗೇನು ಅರ್ಥ ಆಗಲಿಲ್ಲ ಅಲ್ವಾ? ನನಗೆ ಅರ್ಥ ಆಗಲಿಲ್ಲ, ನಿಮ್ಗೇನು ಅರ್ಥ ಆಯ್ತದೆ? ನಾನು ಲವಂಗ ಟೀ ಕೂತ್ಕ ಕುಡಿತಾ ಇದ್ದೀನಿ. ಅಪ್ಪ ಆ ಸರ್ ನೋಡ್ದಕ್ಕೆ ಖುಷಿ ಆಗೋಯ್ತು. ಅವ್ರ ತಾವ್ ಕೇಳಕ್ಕೂ 100 ಪ್ರಶ್ನೆ ಮಾಡಿಕನಿ. ನಾನು 2 ನಿಮಿಷ ಸೇರಿ ಕರ್ಕ ಬಂದ್ಬಿಡ್ತೀನಿ. ಅಯ್ಯೋ ನಿಂಗೆ ಗೊತ್ತಾಗೋದಿಲ್ಲ ಸುಮ್ಮನೆ, ನನಗೆ ಖುಷಿಲಿ ಎಷ್ಟು ಹೇಳಕ್ ಗೊತ್ತೇ ಇಲ್ಲ. ಇಲ್ಲ ಅವನು ಇಲ್ಲಿ 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 ಹೋಗಿಲ್ಲ. ಯಾಕೆ ಕಂಟ ಚಂದ? ಅರ್ಜೆಂಟ್ ಆಂಜನೇಯ, ಒಂದೆರಡು ನಾವು ನೃತ್ಯ ಮಾಡಲೇಬೇಕು, ಕುಣಿತ ಹಾಕ್ಲೇಬೇಕು. ಹಾಕಿ ಚಂದ. ಕಾಗೆಯ ಮಾತು ಚಂದ. ಕಾಗೆ ಮಾತು ಚೆನ್ನಾಗಿಲ್ಲ, ಇರ್ಲಿ ಹೇಳು. ನಮ್ಮ ಅಣ್ಣನ್ಗೆ ಟೋಪಿ ಗ್ಲಾಸ್ ಇದ್ರೇನೆ ಚಂದ. ಚಂದ. ಟೋಪಿ ಗ್ಲಾಸ್ ಅಲ್ಲ, ಟೋಪಿ ಕನ್ನಡಕ ಇದ್ರೇನೆ ಚಂದ. ಹೇಳು. ಟೋಪಿ ಕನ್ನಡಕ 2 ಇದ್ರೇನೆ ಚಂದ ಅಣ್ಣನ್ಗೆ. ಇದು ಯಾವನೋ ಬೆರಕೆ ಇಂಗ್ಲಿಷಲ್ಲಿ ಮಾತಾಡ್ಕೊಂಡು ಇದ್ರೆ ನನಗೆ ಇಷ್ಟ ಆಗಲ್ಲ. ನೀನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಕಂದ. ಮೊದಲು ನಿನ್ನ ಕೂದಲು ಕಟ್ ಮಾಡಿಸು ಕಂದ. ಈಗ ಅಲ್ಲಿ ಉಂಡ್ಕೊಂಡು ಬಂದ ಅಂತ ಕೇಳೋಕ್ಕೂ ಮುಂಚೆ ಹೋಗು. ಅವನು ಕೊಡಪ್ಪ ಒಂದು ವಡೆ ಚಿತ್ರಾನ್ನ ಕೊಡು. ಅಲ್ಲಮ್ಮ, ನಾನು ಬರಬೇಕಾದ್ರೆ ನನ್ನ ದೇಸಿ ವಾದ್ಯ ತಮಟೆ ಇರಲೇಬೇಕು ಅಂತ ಹೇಳಿದ್ದೆ. ತಮಟೆ ಶಬ್ದ ಬರಲೇಬೇಕು, ನಾನು ಮಾತಾಡಲೇಬೇಕು. ಬರಲಿ ತಮಟೆ ಶಬ್ದ. ಸಾಕು 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 ಸಾಕು. ಈಗ ಹೇಳು, ನನ್ನನ್ನ ಕರೆಸಿದ್ದು ಯಾಕೆ? ಅಯ್ಯೋ ಒಂದ ಎಲ್ಡ ಹೊಸಿ ವಿಷಯ ಕೇಳೋದೈತ ನಿಮ್ಮ ಹತ್ರ. ಆಯ್ತು ಕೇಳು. ಅಣ್ಣ
ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ರಾತ್ರಿಯಲ್ಲಿ ಫೇಮಸ್ ಆಗ್ಬಿಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೋಷಿಯಲ್ ಮೀಡಿಯಾ ಅಲ್ಲ, ಸಾಮಾಜಿಕ ಜಾಲತಾಣ. ಅದೇ ಜಾಲರ ತಾಣ. ಜಾಲರ ತಾಣ ಅಲ್ಲ, ಜಾಲತಾಣ. ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಹೆಚ್ಚು ಜನಪ್ರಿಯತೆ ಪಡಿಬೇಕು ಅಂತ ಹುಚ್ಚುಚ್ಚರಾಗಿ ಕೋತಿ ಥರ, ಕತ್ತೆ ಥರ, ಕುದುರೆ ಥರ, ನಾಯಿ ಥರ, ನರಿ ಥರ, ಆ ಥರ ಈ ಥರ ಎಲ್ಲ ಥರ ನಾವು ಮಾಡಬಾರ್ದು. ಜನರು ಒಪ್ಪುವಾಗಿ ಕೆಲಸ ಮಾಡಬೇಕು. ಯಾವ್ದು ಮಾಡ್ಬೇಕು? ಯಾವ್ದು ಮಾಡಬೇಕು ಅಂದರೆ ಚೆನ್ನಿ ಬಂಗಾರಿ ಬರ್ಬಿಡೆ ಚಿನ್ನಿ. ಬನ್ನಿ 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 ಹಾಂ ಫ್ರೆಂಡ್ಸ್, ಇಲ್ಲಿ ಕುರಿದು ಏನೋ ಸುಟ್ಟು ಕೊಡ್ತಾವ್ರಿ. ಈ ಥರ ಎಲ್ಲ ಮಾಡಬಾರ್ದು. ಅಂದರೆ ನಾವು ಸಮಾಜ ಒಪ್ಪುವಂತಹ ಒಂದು ಯಾವುದು ದೃಶ್ಯಾವಳಿಗಳನ್ನ ಹಾಕಲೇಬೇಕು. ಆಮೇಲೆ ಕಷ್ಟಪಟ್ಟವ್ರಿಗೆ ನಾವು ಸುಖ ಕೊಡಲೇಬೇಕು, ಕಷ್ಟಪಟ್ಟವ್ರ ಮೇಲೆತ್ತಬೇಕು. ಅದಕ್ಕೆ ಉದಾಹರಣೆ, ಮೊನ್ನೆ ಯುವ ದಸರಲ್ಲಿ ಪಾಪ ಒಬ್ಬ ಎಲ್ಲ ರೀತಿಯಾದಂಥ ತಿಂಡಿಗಳನ್ನು ಮಾರ್ತಕ್ಕಂಥ ಯುವಕ, ಆ ಯಾವುದು ಇದಿರ್ತದಲ್ಲ, ಯಾವುದಪ್ಪ ಅದು, ಚಕ್ಲಿ, ನಿಪ್ಪಿಟ್ಟು, ಕುರುಕುರೆ, ಆ ಥರದವು ಕುರುಕುರು ತಿಂಡಿಗಳನ್ನ ಮಾರ್ತಕ್ಕಂಥ ವ್ಯಕ್ತಿ ಭಾಳ ಪ್ರಶಂಸೆಗೊಳಗದ. ಇಲ್ಲಿ ಅವ್ನು ಕರ್ಕೊಂಬಂದು, ಏಯ್ ಬರಪ್ಪ ಇಲ್ಲಿ, ಅವ್ರನ್ನ ಕರ್ಕೊಂಡ್ಬಂದಿದ್ದೀರಾ? ಬರಪ್ಪ ಇಲ್ಲಿ, ಭಾಳ ಚೆನ್ನಾಗಿ ಯುವ ದಸರಾದಲ್ಲಿ ನೀನು ಚೆನ್ನಾಗಿ ನೃತ್ಯವನ್ನು ಮಾಡಿದ್ದೀಯ, ನಿನಗೆ ಉಜ್ವಲವಾದ ಭವಿಷ್ಯ ಇದೆ. ನೃತ್ಯದಲ್ಲಿ ತರಬೇತಿ ಪಡಕು, ಒಳ್ಳೊಳ್ಳೆ ಕಡೆ ಒಂದೊಂದು ಪ್ರಾಯೋಗಿಕವಾಗಿ ನಡೀತಕ್ಕಂಥ ಸ್ಪರ್ಧೆಗಳನ್ನು ಭಾಗವಹಿಸು. ಆದರೆ ನೀನೆಲ್ಲೇ ಹೋಗು, ಒಂದು ಅಂತಸ್ತಿ ಬಿಲ್ಡಿಂಗ್ ಮೇಲಿರು, ಇಲ್ಲ 100 ಅಂತಸ್ತಿ ಬಿಲ್ಡಿಂಗ್ ಮೇಲಿರು, ಈ ಜನಗಳು ನಿನ್ನ ಎತ್ತಿ ತೆಗೆದು ಮೇಲಚ್ಚಿಬಿಡ್ತಾರೆ. ನೀ ವ್ಯಾಪಾರ ವೃತ್ತಿಯನ್ನು ಮರಿಬೇಡ. ನಿನ್ನ ಒಂದು ಏನು ವೃತ್ಯಾಭ್ಯಾಸ ಇದೆ, ನಿನ್ನಲ್ಲಿರ್ತಕ್ಕಂಥ ಕಲೆ ಬಿಡಬೇಡ, ಜನರಿಗೆ ತೋರಿಸು, ಒಳ್ಳೆಯದಾಗಲಿ. ತಿಂಡಿ ತಿಂದ, ನೀನು ಅಷ್ಟೇ ಕೂದಲನ್ನ ಚೆನ್ನಾಗಿ ಕಟ್ ಮಾಡಿಸ್ಕೊಂಡು ಚೆನ್ನಾಗಿರು, ಗೊತ್ತಾಯ್ತಲ್ಲ? ಆಯ್ತು, ಹೋಗು. ಈ ತರ ಡ್ಯಾನ್ಸ್ ಮಾಡಿದ್ರೆ ವೈರಲ್ ಆಯ್ತಾರ ನೋಡಿ, ಒಳ್ಳೆ ರೀತಿಯಾದಂಥ ರೀಲ್ಸ್ ಮಾಡಿ ಜನಪ್ರಿಯತೆ ಗಳಿಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಿ. ಮತ್ತೆ ಇನ್ನೇನು ಸಮಾಚಾರ? ಮಾತಾಡೋಕೆ ಬಿಡುದಿಲ್ಲ ನೀವು. ಮಾತಾಡು. ಅಲ್ಲ ಸರ್, ಅವ್ರು ಯಾರೋ ಜನಗಣತಿಯವರು ಬರ್ತಾರೆ ಅಂತ ಕಾದು ಸಾಕಾಯ್ತು, ಯಾರು ಬರಿಲ್ವಲ್ಲ ಸರ್. ಏನ್ ಮಾಡ್ತಿದ್ದ ನಿಮ್ ಸರ್ಕಾರ? ನೋಡಮ್ಮ, ನಮ್ಮ ಸರ್ಕಾರ ನಾನು ಗೆದ್ದಿದ್ದೀನ? ಇಲ್ಲ, ನಮ್ಮ ಸರ್ಕಾರ ಅಂತ ಹೇಳ್ಬೇಡ. ನನ್ನ ಪಕ್ಷದಿಂದ ಯಾರು ಗೆದ್ದಿಲ್ಲ. ಇವತ್ತಿನ ಸರ್ಕಾರ, ಇವತ್ತು ಯಾರ ಸರ್ಕಾರ ಇದೆ ಅದರ ಬಗ್ಗೆ ಮಾತಾಡ್ತಾ ಇದ್ದೀರಿ. ಇವತ್ತಿನ ಸರ್ಕಾರ ಬಂದು ಇವತ್ತೆಲ್ಲ ಬರೀ ಲೇಟು, ಅಂದರೆ ತಡವಾಗ್ತಾ ಇದೆ. ಯಾಕಂದರೆ ಬಸ್ ಸ್ಟ್ಯಾಂಡ್ಗೆ ಬಸ್ ಬರೋದು ತಡ ಆಗ್ತಾ ಇದೆ. ಒಬ್ಬೊಬ್ಬರು ಕೂಡ ಪಾಪ ಸ್ಕೂಟ್ ರೋಡ್ಸವರು ಅಲ್ಲೋಗಿ ಬಿದ್ಕೊಳ್ತಾ ಇದ್ದಾರೆ, ಗೊತ್ತಾಯ್ತಾ? ಸರ್, ಮೊನ್ನೆ ಯಾರೋ ಪಾಪ ನೀವು ಗುಂಡಿಗಳೆಲ್ಲ ಬಾವಿಗಳು ಅಂದ್ರಲ್ಲ, ಅಂತ ಗುಂಡಿಗೆ ಬಿದ್ಬಿಟ್ಟು ಸತ್ತೋಗ್ಬಿಟ್ರಂತೆ. ಬರೀ ಒಬ್ಬರೇ ಬಿದ್ದು ಸಾಯೋದಲ್ಲ, ಜನ ಅಲ್ಲಿ ಬೀಳ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ, ಗುದ್ದಾಡ್ತಾ ಇದ್ದಾರೆ, ತೇಲಾಡ್ತಾ ಇದ್ದಾರೆ, ಓಲಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿ ಅವರ ಕೆಲಸ ಕಾರ್ಯಗಳಿಗೆ ಹೋಗೋದಕ್ಕೆ ತುಂಬ ತಡವಾಗಿ ಕೆಲಸವನ್ನು ಕಳ್ಕೊಳ್ತಾ ಇದ್ದಾರೆ. ಇದಕ್ಕೆಲ್ಲ ಪ್ರಮುಖ ಕಾರಣ ಬೆಂಗಳೂರಿನ ರಸ್ತೆ ಅಲ್ಲಲ್ಲ, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪಾತಾಳ ಗುಂಡಿಗಳು. ಈ ಒಂದು ಶೌಚಾಲಯದ ಪಿಟ್ ಮಾಡಿ ಪ್ರತಿ ರಸ್ತೆಗಳ ಮೇಲೆ ಕೂರಿಸಿ ಶೌಚಾಲಯ ಪ್ರತಿಭಟನೆ ಮಾಡ್ತೀವಿ. ಸರ್, ಇದು ಬೇರೆ ಏನಾರ ವ್ಯವಸ್ಥೆ ಮಾಡ್ಬೋದ ಸರ್ ಇದಕ್ಕೆ? ಯಾಕೆ ಬೇರೆ ವ್ಯವಸ್ಥೆ ಆಗಬೇಕು? ನಂದು ಚಳುವಳಿ ಬಂದಂತಂದ್ರೆ ವಿಚಿತ್ರ, ವಿಭಿನ್ನ, ವಿಶೇಷ, ವಿನೂತನ, ವಿಕೃತ ಅಂತ ಹೇಳಕ್ ಬರಲ್ಲ. ಎಲ್ಲವೂ ವಿಶೇಷವಾಗಿದೆ. ಹೋರಾಟನ ನಾವು ಮಾಡ್ತೀವಿ. ಯಾಕಂದರೆ ರಸ್ತೆ ಬೇಕು. ಈ ಒಂದು ಯಾವುದು ಶೌಚಾಲಯ ಗುಂಡಿ ಮಾಡಿ ನಾವು ಶೌಚಾಲಯದ ಪ್ರತಿಭಟನೆ ಮಾಡಲಿಲ್ಲ ಅಂತಂದರೆ ನಮ್ಮ ಹೆಸರಿಡದೆ ಕರಿಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಹೆಸರು ಕರೆಯಲ್ಲ ಸರ್, ಅಂತಾನೆ ಕರಿತೀನಿ. ಅದಕ್ಕೆ ಹೇಳ್ತಕ್ಕಂಥದ್ದು, ನೀವೆಲ್ಲ ಬರಬೇಕು, ಚಳವಳಿ ಮಾಡಬೇಕು. ಇಲ್ಲ ಮನೇಲಿ ಇರಿ, ನಂದೇನು ಸಮಸ್ಯೆ ಇಲ್ಲ. ಅಲ್ಲ ಸರ್, ಇದನ್ನೆಲ್ಲ ಅವ್ರು ಮಾಡ್ಲಿ ಇವ್ರು ಮಾಡ್ಲಿ ಅಂತ ಕಾಯೋಕ್ಕಿಂತ ನಾವೇ ಮನ್ಮನ್ಗೆ ಹೋಗಿ ನಿಮ್ಮ ಮನೆ ರೋಡ್ಗಳೆಲ್ಲ ನಿಮ್ ಗುಂಡಿಗಳೆಲ್ಲ ನೀವೇ ಮುಚ್ಚಿಬಿಡಿ ಅಂತ ಹೇಳ್ಬಿಟ್ರೆ ಹೆಂಗಿರ್ತದೆ? ಹೆಂಗಿರ್ತದೆ? ಹಾಗಾದ್ರೆ ನಾವು ಶಾಸಕರನ್ನ ಆಯ್ಕೆ ಮಾಡಿದ್ದೀವಿ, ಸರ್ಕಾರ ರಚನೆ ಮಾಡಿದ್ವಿ. ಅವರೆಲ್ಲ ಇರೋದು ಗೆಡ್ಡೆ ಗೆಣಸನ್ನ ಕೀಳೋದಕ್ಕ, ಕಡ್ಲೆಕಾಯಿನ ಕೀಳೋದಕ್ಕ, ಇಲ್ಲ ಜೋಳದ ತೆನೆ ಕುಯ್ಯೋದಕ್ಕ, ಇಲ್ಲ ಕಬ್ಬಿನ ರಾಶಿ ಒಡೆಯೋದಕ್ಕ, ಯಾವುದಕ್ಕೆ, ಯಾವ ಪುರುಷಾರ್ಥಕ್ಕೆ ಅಂತ ನಾನು ಕೇಳ್ತಾ ಇದ್ದೀನಿ. ರಸ್ತೆ ಗುಂಡಿಗಳು ಎಲ್ಲವೂ ಕೂಡ ಸರಿಯಾಗಬೇಕು. ಜನ ಸರಿಯಾದ ಸಮಯಕ್ಕೆ ಅವರ ಒಂದು ಕೆಲಸಗಳನ್ನ ನಿರ್ವಹಿಸಲಿಕ್ಕೆ ಸರಿಯಾದ ಸಮಯಕ್ಕೆ ಹೋಗಬೇಕು, ಕೆಲಸ ಉಳಿಸ್ಕೊಳ್ಬೇಕು. ಗರ್ಭಿಣಿಯಂಸು ಸುಖಾಂತವಾಗಿ ಹೆರಿಗೆ ಆಗಬೇಕು. ಮತ್ತು ವಯೋವೃದ್ಧರಿಗೆ ಮೂಳೆಗಿಳೆ ಮುರಿಬಾರ್ದು. ಅಂದರೆ ರಸ್ತೆಯ ಗುಂಡಿ ಪಾತಾಳಗಳು ಕರ್ನಾಟಕ, ಬೆಂಗಳೂರಿನಲ್ಲಿ ಅಲ್ಲ, ಎಲ್ಲೆಲ್ಲಿದೆ ಕರ್ನಾಟಕದಾದ್ಯಂತ
ಮುಚ್ಚಿ ರಸ್ತೆ ಸರಿ ಮಾಡಿ. ಇಲ್ಲ ಅಂತಂದ್ರೆ ಅಲ್ಲಿ ಒಂದು ಗುಂಡಿ ತೆಗೆದು ಶೌಚಾಲಯ ಚಳುವಳಿ ಮಾಡ್ತೀವಿ. ಅದಕ್ಕೋಸ್ಕರ ನಾನು ಆರ್ಡರ್ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಒಂದಷ್ಟು ಈ ಶೌಚಾಲಯದು ಕಮೋಡ್ಗಳು ಕೂತ್ಕೋತಾರಲ್ಲ ಆ ಥರದಕ್ಕೆ ನಾನು ಆರ್ಡರ್ ಕೊಟ್ಟಿದ್ದೀನಿ. ಅದನ್ನೆಲ್ಲ ಒತ್ಕೊಂಡು ನಾನು ವಿಶೇಷ ವಿಭಿನ್ನ ವಿಚಿತ್ರವಾದಂಥ ಚಳುವಳಿ ಮಾಡ್ತೀನಿ. ನೀನು ತಿಂಡಿ ತಿಂದಿಲ್ಲ ಅಂದರೆ ಚಿತ್ರಾನ್ನ ವಡೆ ರೆಡಿ ಇದೆ ಬಾ, ಇಲ್ಲ ಅಂತಂದರೆ ಇಲ್ಲೇ ಬಿದ್ದು ಸಾಯಿ ಅಂತ ಹೇಳೋಕ್ಕಾಗತ್ತಾ? ಇಲ್ಲ, ಮಾತಾಡ್ಕೊಂಡು ಬಾ. ನಮಸ್ಕಾರ. ನಾನಿವತ್ತು ಉಪವಾಸ. ಹೌದು, ನಾನು ಇವ್ರ ತರನೇ ಹೋರಾಟ ಮಾಡಬೇಕು. ಅದಕ್ಕೆ ಹೋಗ್ಬೇಕು, ಒಂದು 4 ಜೊತೆ ಕಮೋಡ್ ತರಬೇಕು. ಇಲ್ಲ ಅಂತಂದ್ರೆ ಬೆಂಗಳೂರಲ್ಲೂ ಗುಂಡಿಲೆಲ್ಲ ನಾನೇ ಹೋಗಿ ಮನೆ ಕೊಂಡು ಮಣ್ಣು ಮುಚ್ಕೋಬೇಕು. ಅಪ್ಪ ಹಿಂಗೂ ಪ್ರತಿಭಟನೆ ಮಾಡೋರ ನನ್ನ ಕೈಯಲ್ಲಿ ಆಗೋದಿಲ್ಲ ಕಣಪ್ಪ. ಅಪ್ಪ ಇಷ್ಟೊತ್ತವರೆಗೂ ಮಾಡಿದ್ದು ಬರೀ ತಮಾಷೆಗಾಗಿ, ಇದನ್ನು ಸೀರಿಯಸ್ ಆಗಲ್ಲ, ಲೈಟಾಗಿ ತಗೋಬೇಡಿ. ಬರ್ತೀನಿ ಕಣ್ರಪ್ಪ. ಎಲ್ರಿಗೂ ಗುಡ್ ನೈಟು, ಗುಡ್ ಮಾರ್ನಿಂಗು, ಗುಡ್ ಈವ್ನಿಂಗು, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಟಾಟಾ ಬಾಯ್.